ಹೋಟೆಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 3500 ಜನ ಡೈಲಿ ವರ್ಕ್ ಮಾಡ್ತಾಯಿದ್ರು. ಸೊ ನೀವೇನಾದರೂ ಬುರ್ಜ್ ಅಲ್ ಅರಬಲ್ಲಿ ಏನಾದರೂ ಹೋಟೆಲ್ ಬುಕ್ ಮಾಡ್ಕೊಂಡ್ಬಂದರೆ, ರೂಮ್ಸ್ ಬುಕ್ ಮಾಡ್ಕೊಂಡ್ಬಂದರೆ ನಿಮ್ಮ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಈ ಥರ ಇರುತ್ತೆ. ಗೋಲ್ಡ್ ಪ್ಲೇಟೆಡ್ ಮರ್ಕವ ನೋಡಿ ಹೇಗಿದೆ. ಅಂದರೆ ಈ ರೂಮ್ನ 23 ಇಯರ್ಸಿಂದ ಏನೂ ಮುಟ್ಟಿಲ್ಲ, ಅಂದರೆ ಏನೂ ರಿನೋವೇಟ್ ಮಾಡಿಲ್ಲ, ಏನೂ ಬದಲಾಯಿಸಿಲ್ಲ. ಫ್ರೇಮ್ ಏನು ನೋಡ್ತಾ ಇದ್ದೀರಾ? ಗೋಲ್ಡ್. ದಿಸ್ ಈಸ್ ಗೋಲ್ಡ್, 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 ಗೋಲ್ಡ್. ಕಮೋಡ್. See that? It's rotating. Yes. I need one like that in my house. See that? I need. For the first time ಲೆಕ್ಸಸ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ, ಲಕ್ಸುರಿ. ಸೊ ಸಿಂಗಾಪುರಲ್ಲಿ ಬೆಂಜಲ್ಲಿ ಓಡಾಡಿದ್ದು. ಇಫ್ ಯು ಥಿಂಕ್ ಯು ಕ್ಯಾನ್, ಯು ಕ್ಯಾನ್. ಇಫ್ ಯು ಥಿಂಕ್ ಯು ಕಾಂಟ್, ಸ್ಟಿಲ್ ಯು ಆರ್ ರೈಟ್. ಸೊ ಇಟ್ಸ್ ಅಪ್ ಟು ಯು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಂಚಾರಿ ಫ್ಯಾಮಿಲಿ ಬ್ಲಾಗ್. ಸೊ ನಾವೀಗ ಬುರ್ಜ್ ಅಲ್ ಅರಬ್ ಹೋಟೆಲ್ ಒಳಗೆ ಹೋಗ್ತಾ ಇದ್ದೀವಿ. ಆ ಒಂದು ಹೋಟೆಲ್ ಏನಿದೆ ಅದು 7 ಸ್ಟಾರ್ ಹೋಟೆಲ್ ಆಗಿದೆ. ಸೊ 7 ಸ್ಟಾರ್ ಹೋಟೆಲಲ್ಲಿ ಹೇಗಿರುತ್ತೆ, ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಬುರ್ಜ್ ಅಲ್ ಅರಬ್ಗೆ ಹೋಗಬೇಕು ಅಂತ ಹೇಳಿದ್ರೆ ಪಾಮ್ ಜುಮೇರಾ ಹೋಟೆಲ್ ಅಂತ ಒಂದಿದೆ, ಅಲ್ಲಿಗೆ ಬಂದು ಸೊ ಈ ಥರ ರಿಸೆಪ್ಷನ್ ಇರುತ್ತೆ. ಅಲ್ಲಿ ಬಂದು ನೀವು ಟಿಕೆಟ್ನ ಪರ್ಚೇಸ್ ಮಾಡಿ ಇಲ್ಲಿ ವೆಯ್ಟ್ ಮಾಡಿ, ಆಮೇಲೆ ಗಾಡಿ ಬರುತ್ತೆ, ಅಲ್ಲಿಂದ ನಿಮಗೆ ಬುರ್ಜ್ ಅಲ್ ಅರಬ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ದಟ್ ಈಸ್ ದ ಪ್ರಾಸೆಸ್. ಸೊ ನೀವು ಬುರ್ಜ್ ಅಲ್ ಅರಬ್ ಹೋಟೆಲ್ನ ಏನಾದರೂ ಆನ್ಲೈನ್ ಬುಕ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬುರ್ಜ್ ಅಲ್ ಅರಬ್ ಹೋಟೆಲ್ಗೆ ಹೋಗಬೇಡಿ. ಅಲ್ಲಿ ಹೋಗೋದ್ರಿಂದ ಯೂಸ್ ಇಲ್ಲ, ಅಲ್ಲಿ ಅಲೋನು ಮಾಡಲ್ಲ ಅವರು. ಸೊ ಮತ್ತೆ ಜುಮೇರಾ ಹೋಟೆಲ್ ಅಂತ ಒಂದಿದೆ, ಆ ಜುಮೇರಾ ಹೋಟೆಲ್ಗೆ ಬಂದು ಇನ್ಸೈಡ್ ಬುರ್ಜ್ ಅಲ್ ಅರಬ್ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ ನಿಮಗೆ, ಕಾಣಿಸ್ತಿದೆಯಾ? ಬುರ್ಜ್ ಅಲ್ ಅರಬ್ ಅಂತ. ಆ ಒಂದು ಹೋಟೆಲ್ಗೆ ಬಂದು ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಈ ಥರ ಪಾಸ್ ಕೊಡ್ತಾರೆ, ಟಿಕೆಟ್ ತೊಗೊಂಡು ಈ ಥರ ಪಾಸ್ ತೊಗೊಂಡು ಯು ಹ್ಯಾವ್ ಟು ವೇಟ್ ಇನ್ ದ ವೇಟಿಂಗ್ ರೂಮ್. ದೆನ್ ದ ವೆಹಿಕಲ್ ವಿಲ್ ಕಮ್, ದ ಎಲೆಕ್ಟ್ರಿಕ್ ವೆಹಿಕಲ್ ವಿಲ್ ಕಮ್ ಆ್ಯಂಡ್ ಪಿಕ್ ಯು ಅಪ್ ಫ್ರಮ್ ದಿಸ್ ಪಾಯಿಂಟ್ ಟು ಬುರ್ಜ್ ಅಲ್ ಅರಬ್ ಹೋಟೆಲ್. ಸೊ ನಾವೀಗ ಬಗೀಲ್ ಕೂತಿದ್ದೀವಿ, ಎಲೆಕ್ಟ್ರಿಕ್ ವೆಹಿಕಲ್ಲು. ಸೊ ಇಲ್ಲಿಂದ ಬುರ್ಜ್ ಅಲ್ ಅರಬ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಬನ್ನಿ ನೋಡೋಣ ಹೇಗಿದೆ. Seven floors. The one we are going to is, like I said, the 25th. So 25th is the highest floor you can be in terms of our suites. Okay. If you ever want to try and spend the night here, you will see there are no regular rooms. All of them are called suites. Yeah. So the one thing that all of them will have the same, no matter which one you are staying in, is that there are 2 floors inside. So right now I said we are on the 25th floor. Technically you could say we are on the 50th. Yeah. ಸೊ ಬುರ್ಜ್ ಅಲ್ ಅರಬ್ ಹೋಟೆಲ್ನ 25th ಫ್ಲೋರ್ ಒಳಗಡೆ ಬಂದಿದ್ದೀವಿ. ವ್ಯೂ ನೋಡಿ ಹೇಗಿದೆ. Welcome to the Exterior Suite. So we say this is a self-guided part of the tour, which means from here onward, how long you would like to spend
spend your time is going to depend on you. There's no set time limit, right? So first we're going to begin upstairs. You will see 2 rooms on each side. Once you're done on the top, then you will come back down to the room on the right. Just make sure you remember the left room where you see the little signboard is the last one. For those of you who joined the tour and you have a drink included, which is the gold coffee, soft beverage and champagne, these will be served in this lounge area. And as part of the tour, everybody will get some Arabic coffee and dates. Once you finish drinking your coffee, from this room you will go to the other. ಈಗ ನಾವು 25th ಫ್ಲೋರಲ್ಲಿ ಒಳಗಡೆ ಇದ್ದೀವಿ. ಬುರ್ಜ್ ಅಲ್ ಅರಬ್ನ ಹೇಗೆ ಕಟ್ಟಿದ್ರು ಆರ್ಕಿಟೆಕ್ಚರ್ ಸ್ಟುಡಿಯೋ ಅಂತ ಹೇಳ್ತಾರೆ ಇದನ್ನು. ಸೊ ಇದರೊಳಗಡೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವಾಗ ಕಟ್ಟಿದ್ರು, ಹೇಗೆ ಕಟ್ಟಿದ್ರು, ಹೂ ಈಸ್ ದಿ ಆರ್ಕಿಟೆಕ್ಟ್ ಅನ್ನೋ ಎಲ್ಲ ಇನ್ಫಾರ್ಮೇಷನ್ನು ಈ ಒಂದು ಆರ್ಕಿಟೆಕ್ಟ್ ಸ್ಟುಡಿಯೋನಲ್ಲಿ ಸಿಗುತ್ತೆ. ಸೊ ನೀವೇನು ನೋಡ್ತಿದ್ರಲ್ಲ ಇದೆಲ್ಲ ಡಿಸೈನ್. ಸೊ ಹೇಗೆ ಡಿಸೈನ್ ಮಾಡಿದ್ದಾರೆ. These are the fabrics and textiles used. Nicole Hotel is approximately 2,000 square meters of gold leaf. Approximately 25% of that is located within this ballroom. ಟಚ್ ಮಾಡು, ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡು. ಅಲ್ಲ ಫೀಲು ಅಂದರೆ ಕ್ವಾಲಿಟಿ ಹೇಳ್ತಾರೆ ನಾನು. ಕ್ವಾಲಿಟಿ ಆಫ್ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಸೊ ಈ ಒಂದು ಹೋಟೆಲ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ 3,500 ಜನ ಡೈಲಿ ವರ್ಕ್ ಮಾಡ್ತಾಯಿದ್ರು. ಈ ಒಂದು ಬುರ್ಜ್ ಅಲ್ ಅರಬ್ ಹೋಟೆಲ್ನ 250 ಡಿಸೈನರ್ಸು ಡಿಸೈನ್ ಮಾಡಿದ್ದಾರೆ. ಮತ್ತು 3,000 ಕಂಪನೀಸು ಸೇರಿ ಈ ಒಂದು ಹೋಟೆಲ್ನ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಇಲ್ಲೊಂದು ಬೋರ್ಡ್ ಇದೆ ನೋಡಿ, ದ ಬಿಗರ್ ಯುವರ್ ವಿಷನ್ ದ ಬಿಗರ್ ಯುವರ್ ಅಚೀವ್ಮೆಂಟ್ ವಿಲ್ ಬಿ ಅಂತ. ಅಂದರೆ ನಿಮ್ಮ ಒಂದು ಗುರಿ ಎಷ್ಟು ದೊಡ್ಡದಾಗಿರುತ್ತೋ ನಿಮ್ಮ ಅಚೀವ್ಮೆಂಟ್ ಅಷ್ಟು ದೊಡ್ಡದಾಗಿರುತ್ತೆ. ಸೊ ಪ್ಲೀಸ್ ಆಲ್ವೇಸ್ ಕೀಪ್ ಯುವರ್ ಗೋಲ್ ಬಿಗ್ ಸೊ ದಟ್ ಯುವರ್ ಅಚೀವ್ಮೆಂಟ್ಸ್ ವಿಲ್ ಬಿ ವೆರಿ ಬಿಗ್. ಇದೆಲ್ಲ ಹ್ಯಾಂಡ್ ಫಿನಿಶ್ ಫಾರ್ ಪರ್ಫೆಕ್ಟ್ ಫಿಟ್ ಅಂತೆ. ಫಿನಿಶಿಂಗ್ ಎಲ್ಲ ಕೈ ಹೊಲಿಗೆ ಮಾಡ್ತಾರೆ. ಸೊ ಫಿಟ್ಟಿಂಗ್ ಏನಿದೆ ಅದೆಲ್ಲ ಪರ್ಫೆಕ್ಟಾಗಿ ಬರಬೇಕು ಅಂತ. ಸೊ ಇಲ್ಲಿ ಪೀಪಲ್ ಎಲ್ಲ ಸುಮ್ಮನೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹೌದು, ಆ ಥರ ಎಲ್ಲ ಮಾಡಲ್ಲ. ಸೊ ವಾಟ್ ಎವರ್ ದೇ ಡೂ 100%, 70%, 80% ಎಲ್ಲ ಮಾಡೋ ಸೀನ್ ಇಲ್ಲ. ಸೊ ಪರ್ಫೆಕ್ಷನಲ್ಲಿ ನಂಬಿಕೆ ಇಟ್ಟಿರೋರು. ನೋಡ್ರಿ, ಎಲ್ಲಿ ನೋಡಿದ್ರು ಗೋಲ್ಡ್ 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 ಗೋಲ್ಡ್. ಡೈನಿಂಗ್ ಎಕ್ಸ್ಪೀರಿಯನ್ಸ್ಗೆ ಹೋಗ್ಬೇಕು. ಬನ್ನಿ ನೋಡೋಣ ಹೇಗಿರುತ್ತೆ ಬುರ್ಜ್ ಅಲ್ ಅರಬ್ಬಲ್ಲಿ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದೀವಿ ನೋಡಿ. 7 ಸ್ಟಾರ್ ಹೋಟೆಲ್. ಸೊ ನೀವೇನಾದರೂ ಬುರ್ಜ್ ಅಲ್ ಅರಬ್ಬಲ್ಲಿ ಏನಾದರೂ ಹೋಟೆಲ್ ಬುಕ್ ಮಾಡ್ಕೊಂಬಂದರೆ, ರೂಮ್ಸ್ ಬುಕ್ ಮಾಡ್ಕೊಂಬಂದರೆ ನಿಮ್ಮ ಡೈನಿಂಗ್ ಎಕ್ಸ್ಪೀರಿಯನ್ಸ್ ಈ ಥರ ಇರುತ್ತೆ. ಗೋಲ್ಡ್ ಪ್ಲೇಟೆಡ್ ಮರ್ಖವಾ ನೋಡಿ ಹೇಗಿದೆ. ಅರಬ್ನ 50 ಮೀಟರ್ಸ್ ಎತ್ತರದಲ್ಲಿದೆ. ಎಷ್ಟು? 150 ಮೀಟರ್ಸ್ ಎತ್ತರ. ಅಬೂದ ಅರೇಬಿಯನ್ ಗಲ್ಫ್. ಓಕೆ.
ಕಾಕ್ಟೇಲ್ ಬಾರ್. ಇದು ನೋಡಿ ಹೆಲಿಪ್ಯಾಡ್. ಬುರ್ಜ್ ಅಲ್ ಅರಬಲ್ಲಿ ಹೆಲಿಪ್ಯಾಡ್ ಕೂಡ ಇದೆ ನೋಡಿ. Most people talk, we do things. They plan, we achieve. They hesitate, we move ahead. So inside Burj Al Arab, they will give you this dates. ಆಯಿತಾ? ಏನು ಟೇಸ್ಟ್ ಇದೆ ಅಂದರೆ ಸಕ್ಕರೆ ಪಾಕ. ಅಂದಾಜು ನ್ಯಾಚುರಲ್ ಡೇಟ್ ಇದರಲ್ಲಿ ಏನು ಶುಗರ್ ಸಿರಪ್ ಎಲ್ಲ ಏನೂ ಹಾಕಿಲ್ಲ. ಸಕ್ಕವಾಗಿ. ದುಬೈಗೆ ಬಂದ್ಬಿಟ್ಟು ಅರಬಿಕ್ ಕಾಫಿ ಕುಡ್ತಿಲ್ಲ ಅಂದರೆ ಹಿಂಗೆ. ಸೊ ಲೆಟ್ಸ್ ಟ್ರೈ ದಿಸ್. I'll give you. You finish what's in your mouth already. ಅಯ್ಯಯ್ಯಪ್ಪ, ಇದು ಮಾತ್ರ ಪಕ್ಕಾ ಟಾನಿಕ್ ಥರ ಇದೆ. ಹೆಸರೇ ಇಲ್ಲ, ಸ್ವೀಟು ಇಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟು. ಬಟ್ Take a bite. ವೈತವೇ ನಾವು ನಿಮಗೆ ಈ ಒಂದು ಹೋಟೆಲ್ನ ಪರ್ ಡೇ ಕಾಸ್ಟ್ ಎಷ್ಟು ಅಂತಲೇ ಹೇಳಿರಲ್ಲ. ಸೊ ಪರ್ ಡೇ ಕಾಸ್ಟ್ ನೀವು ಏನಿಲ್ಲ ಅಂತ ಹೇಳಿದ್ರು 4 to 5 lakhs ಕೊಡಬೇಕಾಗತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದಿನ ಇರೋಕ್ಕೆ ಈ ಒಂದು ಹೋಟೆಲ್ನಲ್ಲಿ 4 to 5 lakhs ಮಿನಿಮಮ್ ಅಂದರೆ 2.5 ಇದೆ ಮಿನಿಮಮ್ ಸ್ವೀಟ್ಗಾದರೆ. ಅದೇ ನೀವು ಸ್ವಲ್ಪ ಚೆನ್ನಾಗಿರೋದು ಸ್ವಲ್ಪ ಲಕ್ಸುರಿ ರಾಯಲ್ ಸೂಟ್ಸ್ ಎಲ್ಲ ಹೋದರೆ 30,000 dirhams 40,000 dirhams ಆ ಥರ ಇದೆ. ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 6 to 7 lakhs ಆರಾಮ್ಸೆ. ನಾರ್ಮಲ್ ರೂಮ್ಸ್ ಅಂತ ಎಲ್ಲ ಏನೂ ಇಲ್ಲ, ಎಲ್ಲ ಸ್ವೀಟ್ಸೇ ಬರುತ್ತೆ. ನಿಮ್ಮ ಹತ್ರ ಏನಾದರೂ ಒಂದು 5 to 6 lakhs ಇದ್ದರೆ ಪರ್ ಡೇ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲಾದರೂ ಯೋಚನೆ ಮಾಡ್ತಿದ್ರೆ ಯು ಕ್ಯಾನ್ ಕಮ್ ಟು ದುಬೈ ಆ್ಯಂಡ್ ಯು ಕ್ಯಾನ್ ಸ್ಟೇ ಇನ್ ಬುರ್ಜ್ ಅಲ್ ಅರಬ್. ಅಲ್ಲ ಪ್ರೇರಣ, ವಿಲ್ಗೋ. ಸೊ ನೀತಾ, ಏನನ್ಸುತ್ತೆ, ನೀವು ಯಾವ ಥರ ಫ್ಯೂಚರಲ್ಲಿ ಈ ಹೋಟೆಲ್ಗೆ ಬಂದು ಸ್ಟೇ ಮಾಡುವಂಥ ಪ್ಲ್ಯಾನ್ಸ್ ಏನಾದ್ರು ಇದೆಯಾ? ಬೈ ಎನಿ ಚಾನ್ಸ್? 100% ಆಗುತ್ತೆ. ನೀವು ಕೂಡ ಬಂದಿರ್ಬೋದು. ಏನಂತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಅಷ್ಟೇ. ಇವತ್ತಿಲ್ಲ ನಾಳೆ 2 lakh ಅಲ್ಲ, 5 lakh ಅಲ್ಲ, 10 lakh ಕೂಡ ಪರ್ ಡೇಗೆ ಸ್ಪೆಂಡ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಥಿಂಕ್ ಬಿಗ್ ಅಷ್ಟೇ. ಸೊ ನಾನು ಹಿಂದಿದ್ದಾರಲ್ಲ ಅವ್ರು ಅದನ್ನೇ ಹೇಳಿರೋದು. ಸೊ ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಕೆಲವರು ಆಗಲ್ಲ ಅಂತಲೇ ಅನ್ಕೊಂಡ್ಬಿಡ್ತಾರೆ. ಫಸ್ಟ್ ಅವ್ರ ಮೈಂಡೇ ಆಕ್ಸೆಪ್ಟ್ ಮಾಡಲ್ಲ, ನಾನು ಬಂದು ಇಲ್ಲಿ ಸ್ಟೇ ಮಾಡ್ತೀನಿ. ಇಫ್ ಯು ಥಿಂಕ್ ಯು ಕ್ಯಾನ್, ಇಫ್ ಯು ಥಿಂಕ್ ಯು ಕಾಂಟ್, ಸ್ಟಿಲ್ ಯು ಆರ್ ರೈಟ್. ಸೊ ಇಟ್ಸ್ ಅಪ್ ಟು ಯು. ನೋಡೋಣ ಫ್ಯೂಚರ್. ಇವಾಗಂತೂ ನಮಗೆ ಸದ್ಯಕ್ಕೆ 5 star ಹೋಟೆಲ್ನ ಅಫೋರ್ಡ್ ಮಾಡ್ಬೋದು. ಅದಕ್ಕೋಸ್ಕರ ಅದು ಮ್ಯಾರಿಯೇಟಲ್ಲಿದ್ದೀವಿ ದುಬೈಯಲ್ಲಿ. ಸೊ ನೋಡೋಣ ಫ್ಯೂಚರಲ್ಲಿ ದುಬೈಗೆ ಬಂದರೆ ಬುರ್ಜ್ ಅಲ್ ಅರಬ್ನಲ್ಲಿ ಸ್ಟೇ ಮಾಡ್ಬೋದು. ಇಟ್ಸ್ ಕೋಶಿಶ್ ಜಾರಿ ಹೈ, वो नहीं रुकना है, कोशिश तो जारी कर, ऊँची ना, कोशिश जारी है. ಇದನ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಹೋಟೆಲಲ್ಲಿ ಹೆಂಗಿಟ್ಟಿದ್ರು ರೂಮ್ನ ಎಕ್ಸಾಕ್ಟ್ಲಿ ಸೇಮ್ ವೇ ಇಟ್ಟಿದಾರಂತೆ. ಅಂದರೆ 1994ಇಂದ ಹೌದು, ಹಾಗೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿರೋದು 1994ಅಲ್ಲಿ. ಸೊ 1994ಇಂದ ಟಿಲ್ ಡೇಟ್ ಹಾಗೆ ಮೇಂಟೈನ್ ಮಾಡ್ತಿದ್ದಾರೆ. ಅಂದರೆ ಒಂದು ಚೂರು ರಿನೋವೇಟ್ ಮಾಡಿಲ್ಲ. ರಿನೋವೇಟ್ ಅಂದರೆ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೆ ಮಾತ್ರ, ವ್ಯೂಗೆ ಮಾತ್ರ. Hello and welcome to the Royal Suite. It's really good. Say hi. Okay. Alright, so ladies and gentlemen, here is the original setup of the Royal Suite. And also here there is nothing changed from 23 years before. Okay. We have 7 different rooms for you to explore them. You can take your pictures, your videos as you wish. We have only one request, that we cannot sit on the furniture because it's classified items. We'll start here first with the living room and after upstairs with the bedrooms, and finally we'll end the tour here in the dining room. So right now let's begin with the As you see, the color of the room here, it's really red. Yeah, because here we are representing the element of fire. All the walls here, it's covered by silk. The carpets, it's handmade in Kashmir in India. Oh. We have this screen,
It's a Japanese screen from the 19th century. It's 200 years old right now. ಆ ಸ್ಕ್ರೀನು. Yes. And after that, inside the TV room, we have a golden TV. ಗೋಲ್ಡನ್ ಟಿವಿ. Yeah. Hello. ನೋಡ್ರಿ ಚಿನ್ನದ ಟಿವಿ, ಗೋಲ್ಡನ್ ಟಿವಿ ಅಂತೆ. ಇದು ಟಿವಿ ರೂಮ್. ಟಿವಿ ರೂಮ್ ನೋಡಿ ಹೇಗಿದೆ. ಈ ಕಾರ್ಪೆಟ್ಸ್ ಎಲ್ಲ ಕಾಶ್ಮೀರಿ ಕಾರ್ಪೆಟ್ಸ್, ಹ್ಯಾಂಡ್ ಮೇಡ್, ನಮ್ಮ ಇಂಡಿಯಾದ ಕಾಶ್ಮೀರಿಂದ ಹ್ಯಾಂಡ್ ಮೇಡ್ ಕಾರ್ಪೆಟ್ಸ್. ಕಾರ್ಪೆಟ್ ಮಾಡಿ ಇಲ್ಲಿ ತರಿಸಿ ಹಾಕಿದ್ದಾರೆ. ಜಲ್ವಾ ಹೇ ಹಮಾರ ಇಂಡಿಯಾ ಕಾ ಪೂರ. ಏನಂತ ಅನಿತಾ? ಫೀಲ್ ಸೋ ನೈಸ್. ಇವಾಗ ನೀವು So royal. Like look at this. ರಾಯಲ್ ನೋಡ್ರಿ, ಅಂದ್ರೆ ಒಂದಿನ ಇದ್ರಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಯು ಎಕ್ಸ್ಪೀರಿಯನ್ಸ್ ಯುವರ್ ಸೆಲ್ಫ್, ಯು ಫೀಲ್ ಯುವರ್ ಸೆಲ್ಫ್ ಆಸ್ ಎ ಕಿಂಗ್. ಯು ಶುಡ್ ಫೀಲ್ ಲೈಕ್ ಎಕ್ಸ್ಕ್ಲೂಸಿವ್ ಸೆಲೆಬ್ರಿಟಿ ಥರ ಫೀಲ್ ಆಗೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ. The royalty in every inch of the space. ಹೌದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೋ ಪ್ಲ್ಯಾಂಡ್, ಡಿಸೈನ್ಡ್ ಸೋ ಮತ್ತೆ ವೆರಿ ವೆಲ್. ಕರ್ಟನ್ ರಾಡ್ಸ್, ಅದು ಕರ್ಟನ್ಸ್ ನೋಡಿ ಎಲ್ಲ ಹಳೆಯದು, ಅಂದ್ರೆ ಇಟ್ ಇಸ್ ಆಲ್ಸೋ ಓಲ್ಡ್, ಅಂದ್ರೆ ರಾಜರ ಕಾಲದ್ದು ಅಂತ ಅನ್ಸುತ್ತೆ ನೋಡಿದ್ರೆ ಎಲ್ಲ ಅವ್ರು ಮಾಡಿರೋದು. ಅಂದರೆ ಈ ರೂಮ್ನ 23 ಇಯರ್ಸಿಂದ ಏನೂ ಮುಟ್ಟಿಲ್ಲ, ಅಂದರೆ ಏನು ರಿನೋವೇಟ್ ಮಾಡಿಲ್ಲ, ಏನೂ ಬದಲಾಯಿಸಿಲ್ಲ. 23 ಇಯರ್ಸ್ ಅಂದರೆ 94ಅಲ್ಲಿ ಹೇಗಿದೆಯೋ ಈ ರೂಮು ಇವತ್ತಿಗೂ ಹಾಗೆ ಇದೆ, ಏನೂ ಚೇಂಜ್ ಮಾಡಿಲ್ಲ. ಅಂದರೆ ಕ್ವಾಲಿಟಿ ಆಫ್ ಮೆಟೀರಿಯಲ್ ಯೋಚನೆ ಮಾಡಿ, 23 ವರ್ಷದಲ್ಲಿ ಎಲ್ಲ ಹಂಗೆ ಇದೆ. As it is. As it is. Not even a single thing has been changed. ಇದು gold plated. This is gold, right? It's gold leaf. Gold plated. Gold leaf. Oh, gold plated, yes. Gold plated, yeah. Okay. Then we have upstairs. ಮೇಲೆ ಬೆಡ್ರೂಮ್ ಇದೆ ಅಂತ ನೋಡೋಣ ಹೇಗಿದೆ ಅಂತ. Good evening. Good evening. Yes, you are most welcome. Thank you. Are you ready for this? Yep. Welcome to the Queen's bedroom. Yes. Pink. How is that? Too much pink? It's nice. Pink is her favorite color. Oh, Yeah. all right. Enjoy. I know this for two, right? Yes. ನೀವೇನು ನೋಡ್ತಾ ಇದ್ರಲ್ಲ, ಇದು ಕ್ವೀನ್ಸ್ ಬೆಡ್ರೂಮ್ ಅಂತೆ. This is the original suite. which ಹೇಗಿದೆ has ನೋಡಿ. changed for the ಸೊ ಈ ಫರ್ನಿಚರ್ ಮೇಲೆಲ್ಲ ಕೂತ್ಕೊಳಂಗಿಲ್ಲ, ಸೊ ಜಸ್ಟ್ ನೋಡಿ ಬರ್ಬೇಕಷ್ಟೇ. Even this How much money they pay? I'm trying to save money for that. Just focus on this. This one is $40,000 per night. How much? $40,000. $40,000 For night. Yes, per night. This is 40,000 per day. For night, yeah. Per night. Oh, cheap. so cheap. So very affordable. Very affordable. That's nothing. $14,000 la noche. Esta es original. Perfume bottles, wine Some books. glasses. Before celebrities, we are staying here. Salman Khan, Roger Federer, Tiger Woods, Karim Benzema, Michael Jackson. Lewis Hamilton is the last to stay here. Oh. And then we turned it into a museum. ಸೊ ಇವಾಗ ಇದನ್ನ ಮ್ಯೂಸಿಯಂ ಮಾಡ್ಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಸಲ್ಮಾನ್ ಖಾನ್, ಮೈಕಲ್ ಜಾಕ್ಸನ್ ಅವರೆಲ್ಲ ಬಂದು ಇಲ್ಲಿ ಸ್ಟೇ ಮಾಡಿ ಹೋಗಿದ್ದಾರೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ವೀನ್ ಬೆಡ್ ನೋಡಿ, ರಾಣಿ ಮಲಗುವಂತ ಬೆಡ್. ಹಾಂ ಬಾಚಿನ ನೋಡು, ನಿನಗೋಸ್ಕರ ಬೆಡ್ ಅರೇಂಜ್ ಮಾಡಿದ್ದಾರೆ ಚಿನ್ನ. ಹಾಂ ದಾದಾ.
ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಇದೆ. ಇದೆಲ್ಲ ಗೋಲ್ಡ್ ಪ್ಲೇಟೆಡ್ ಇದೆಲ್ಲ. ಗೋಲ್ಡ್ 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 ಎಷ್ಟು ಲವ್ ಇದೆ ಇವ್ರಿಗೆ ಗೋಲ್ಡ್ ಬೆಲೆ ಅಂದರೆ. ತೋರಿಸ್ತೀವಿ ಇನ್ನೂ ಒಂದು ತುಂಬ ಚೆನ್ನಾಗಿರುವಂಥ ತೋರಿಸ್ತೀವಿ ನೋಡಿ. ಇವಾಗ ಗೋಲ್ಡ್ ಬೆಲೆ ಎಷ್ಟು ಆಸೆ ಇದೆ ಅಂದರೆ, ಈಗ ನೋಡಿ ಬಾತ್ರೂಮು ಫ್ರೇಮ್ ಏನು ನೋಡ್ತಾ ಇದ್ದೀರಾ, ಗೋಲ್ಡ್. ದಿಸ್ ಈಸ್ ಗೋಲ್ಡ್ 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 ಗೋಲ್ಡ್. ಕಮೋಡ್ ಇಲ್ಲಿದೆಯಲ್ಲ ಫಿಟ್ಟಿಂಗ್ಸ್, ದಿಸ್ ಈಸ್ ಆಲ್ಸೋ ಗೋಲ್ಡ್ 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 ಗೋಲ್ಡ್. ಎಲ್ಲ ಗೋಲ್ಡ್ ಗುರು. ಏನಿದು ಶವರ್, ಇದೇನು ಕಾಣಿಸ್ತಾ ಇದೆ, ಇದೆಲ್ಲ ಗೋಲ್ಡ್ 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 ಗೋಲ್ಡ್, ಇದೆಲ್ಲ ಗೋಲ್ಡ್. ಸೊ ರಾಣಿಯ ಒಂದು ಬಾತ್ರೂಮ್, ಈ ಬಾತ್ರೂಮೇನೆ ಒಂದು HK ಎಷ್ಟು ದೊಡ್ಡದಾಗಿದೆ. ನೀತಾ ಹೇಳಿ, ವಾರ್ಡ್ರೋಬ್ ನೋಡಿ, ವಾರ್ಡ್ರೋಬ್ ಹೇಗಿದೆ. ಸಿ, ಓ ಲಾಕರ್ ಕೂಡ ಇದೆ ಇಲ್ಲಿ. ಇದೇನು ಕಾಣಿಸ್ತಾ ಇದೆ, ಇದು ಈ ಫ್ರೇಮ್ ಕೂಡ ಗೋಲ್ಡ್. ಮಿರರಾ ಅಲ್ಲಿ? ಅದು ಮಿರರ್, ಇಲ್ಲಿ ನೋಡಿ ಮಿರರ್. ಸೊ ಮಲ್ಕೊಂಡು ನಿಮ್ಮನ್ನ ನೀವು ನೋಡ್ಕೊಬೋದು. ಸೊ ಇದು ಕಿಂಗ್ ಬೆಡ್ರೂಮ್ ಇದು. Look at that. You see that? Yes. I need one like that in my You house. see that? I need one like that in my house. The king will put it there. I will. Yes. That's good. ರೊಟೇಟಿಂಗ್ ಬೆಡ್. So, ಗ್ರೇಟ್, ಬಿಕಾಸ್ ದಿಸ್ ವಾಸ್ ಡನ್ ಇನ್ 1994. ನಾವು ಈ ಥರ ಏನಾದರೂ ಇರೋದು ಇಸ್ ಕಾಮನ್ ಇವಾಗೆಲ್ಲ ಟೆಕ್ನಾಲಜಿ. ಹೌದು, ಆದರೆ 94ಅಲ್ಲಿ ಅಂದರೆ 23 years ago ಇಷ್ಟೊಂದು ಅಡ್ವಾನ್ಸ್ ಆಗಿರಲಿಲ್ಲ ಹೌದು ಟೆಕ್ನಾಲಜಿ. ಹೌದು ಹೌದು. ಅವಾಗ ಈ ಥರ ಮಾಡಿದ್ದಾರೆ ಅಂದರೆ ಅವನ ರಾಯಲ್ಟಿ ಎಷ್ಟಿತ್ತು ಅಂತ ಯೋಚನೆ ಮಾಡಬೇಕು. ಗೋಲ್ಡ್ 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 ಎವ್ರಿವೇರ್. ಜಕೂಸಿ ನೋಡಿ, ಜಕೂಸಿ ಜಮಾನದಲ್ಲೇ ಜಕೂಸಿ ಮಾಡಿದ್ದಾರೆ. Even the drain hole is gold. ಇಲ್ಲಿ ನೋಡಿ ಪ್ಲೇಟ್ ಏನಿದೆ ಅದು ಕೂಡ ಗೋಲ್ಡ್ ಇಂದ. ಪಾಪ ಪಾಪ, ಸಿ ನಾಟ್ ಸಪೋಸ್ ಟು ಟಚ್ ಬಟ್ ನೀವೇ. ಕಬೋರ್ಡ್ಸ್ ನೋಡ್ರಿ ನೀತಾ, ಟೇಬಲ್ ನೋಡಿ, ಫೈರ್ ಎಕ್ಸಿಟ್ ಅವ್ರಿಗೋಸ್ಕರ ಸಪ್ರೇಟಾಗಿ ಫೈರ್ ಎಕ್ಸಿಟ್ ಒಂದು ಡೋರ್ ಮಾಡಿಬಿಟ್ಟಿದ್ದಾರೆ. ರೋಬ್ಸ್ ಬಾತ್ರೂಮ್ಸ್ ಅಲ್ಲ, ಹಂಗೆ ನಾರ್ಮಲ್ ರೋಬ್ಸ್. ಇಲ್ಲಿಂದ ವ್ಯೂ ನೋಡಿ, ವ್ಯೂ Welcome to dining room and library. This is the last part of our tour. ಓಕೆ. So the dining room represents 4 elements. You can see here, which is sun as a fire, sky as a air, land as a water, and floor as a earth. This is Chinese box. It's of 19th century, more than 200 years old. This is a storage. Yeah, just Okay. a storage for the cutleries. ಇದು 200 years old ಸ್ಟೋರೇಜ್, ಚೈನೀಸ್ ಸ್ಟೋರೇಜ್, ಕಟ್ಲರಿ ಸ್ಟೋರ್ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಇದನ್ನು. ಸೀಟ್ಸ್ ನೋಡಿ, ಒಂದೊಂದು ಚೇರ್ ನೋಡಿ ಎಷ್ಟು ದೊಡ್ಡದಾಗಿದೆ. ಲೈಬ್ರರಿ ಬಟ್ ಒಂದು ರೂಮಲ್ಲಿ ಬೇಕಾದ್ರೂ ಕನ್ವರ್ಟ್ ಮಾಡ್ಬೋದು ಅಂತ ಇದನ್ನು, ಆ ಥರ ಇದೆ. ರೂಮ್ ಏನಿದೆ, ಮನೆಯೇ ಮಾಡ್ಬೋದು. ರೂಮನ್ನು ಮನೆಯೇ ಮಾಡ್ಬೋದು, ಅದು ಅಷ್ಟು ದೊಡ್ಡದಾಗಿದೆ. ಬುರ್ಜ್ ಅಲ್ ಅರಬ್ನಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು.
This is gold. ಯಾವುದು This is gold. ಎಲಿವೇಟರ್ ಅಲ್ಲಿ ಕೂಡ Gold. ಗೋಲ್ಡ್ ಹಾಕಿದ್ದಾರೆ. ಎಷ್ಟಿರ್ಬೇಕು ದುಬೈ ಅವ್ರ ಹತ್ರ ಗೋಲ್ಡ್? ಸೊ ನೋಡಿದ್ರಲ್ಲ, ಬುರ್ಜ್ ಅಲ್ ಅರಬ್ ಹೋಟೆಲ್ ಇಡೀ ಪ್ರಪಂಚದಲ್ಲಿ ಒಂದೇ 7 ಸ್ಟಾರ್ ಹೋಟೆಲು, ಅದು ದುಬೈಯಲ್ಲಿರೋದು ಬುರ್ಜ್ ಅಲ್ ಅರಬ್ ಹೋಟೆಲು. ತುಂಬ ಚೆನ್ನಾಗಿದೆ. ಬಟ್ ಏನಂತ ಹೇಳಿದ್ರೆ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ. ಮುಂಚೆ ಎಲ್ಲ ಸೆಲೆಬ್ರಿಟೀಸ್ ಇರ್ತಾ ಇದ್ರು, ಮತ್ತೆ ಒಂದು ರೂಮ್ ಮಾತ್ರ ಮ್ಯೂಸಿಯಂ ಮಾಡಿದ್ದಾರೆ. ಬಟ್ ಏನಂತ ಅವಾಗ ಹೇಗಿತ್ತು ಸ್ಟಾರ್ಟ್ ಮಾಡಿದಾಗ ಹೋಟೆಲ್, ಅದು ಫೆಸಿಲಿಟೀಸ್ ಏನು ಕೊಡ್ತಾ ಇದ್ರು, ಡೆಕೋರ್, ಫರ್ನಿಚರ್ ಹೇಗಿತ್ತು ಅನ್ನೋದನ್ನ ಈಗಲೂ ಫ್ಯೂಚರ್ ಜನರೇಷನ್ಸ್ ನೋಡಬಹುದು. ಆಗಿನ ಟೈಮ್ಸ್ಗೆ ಏನು ಲಕ್ಸುರಿ ಆಫರ್ ಮಾಡಿದ್ರು ಅವರು ಅನ್ನೋದನ್ನ ನೋಡಬಹುದು ಅನ್ನೋ ಒಂದು ಕಾರಣಕ್ಕೆ ಅದೊಂದು ರೂಮ್ ಮಾತ್ರ ಮ್ಯೂಸಿಯಂ ಮಾಡಿಟ್ಟಿದ್ದಾರೆ. ಬಟ್ ಬೇರೆ ಸ್ಯೂಟ್ಸ್ ಎಲ್ಲ ಮಾಡರ್ನೈಸ್ ಮಾಡಿದಾರಂತೆ. ಯಾವುದು ಆ ಥರ ಆ ಓಲ್ಡ್ ರಾಯಲ್ನೆಸ್ ಏನಿದೆ ಅಲ್ಲ ಅದೇ ಇಲ್ಲ, ಎಲ್ಲ ಮಾಡರ್ನೈಸ್ ಮಾಡಿದ್ದಾರೆ. ಅದೇ ಬಟ್ ವರ್ತ್ ವಿಸಿಟಿಂಗ್ ಅಂತಾನೆ ಹೇಳ್ಬೋದು. ಇದ್ರದ್ದು ಚಾರ್ಜಸ್ ಏನಿಲ್ಲ ಅಂದ್ರೂ ಪರ್ಸನ್ಗೆ 6,000 ಆಗುತ್ತೆ, 6,000 ಪ್ಲಸ್ ಆಗುತ್ತೆ. ಸೊ ನೀವು ಇಲ್ಲಿ ಬಂದು ಟಿಕೆಟ್ಸ್ ತೊಗೊಂಡು ಬುರ್ಜ್ ಅಲ್ ಅರಬ್ನ ಎಂಜಾಯ್ ಮಾಡ್ಬೋದು, ಎಕ್ಸ್ಪ್ಲೋರ್ ಮಾಡ್ಬೋದು. ಏನಂತ ಹೇಳಿದ್ರೆ 7 ಸ್ಟಾರ್ ಹೋಟೆಲಲ್ಲಿ ಹೇಗಿರುತ್ತೆ, ಏನು ನಡೆಯುತ್ತೆ, ಹೇಗೆ ಮಾಡ್ತಾರೆ, ಡೈನಿಂಗ್ ಹೇಗಿರುತ್ತೆ, ವಾಟ್ ಇಸ್ ದ ಲೆವೆಲ್ ಆಫ್ ರಾಯಲ್ಟಿ ದೇ ಆಫರ್ ಫಾರ್ ದ ಪ್ರೈಸ್ ಅಂತ ಗ್ಲಿಮ್ಸ್ ನಿಮಗೆ ಸಿಗುತ್ತೆ ಈ ಥರ ಟೂರ್ ತಗೊಂಡಾಗ. ಹೌದು. ಸೊ ದುಬೈ ಈಸ್ ಆಲ್ ಅಬೌಟ್ ಎಕ್ಸ್ಪೆನ್ಸಿವ್ ಕಾರ್ಸ್ ಅಲ್ವಾ, ಅಂದರೆ ಎಕ್ಸ್ಕ್ಲೂಸಿವ್ ಕಾರ್ಸು, ಸೂಪರ್ ಕಾರ್ಸು ಆ ಥರ ಇದೆ. ಸೊ ಈಗ ಇಲ್ಲೊಂದು ಲೆಕ್ಸಸ್ ಅಂತಿದೆ. ಲೆಕ್ಸಸ್ ಈಸ್ ಗೊತ್ತಿಲ್ಲ ಅಂದರೆ ಇಟ್ಸ್ ಲೈಕ್ BMW, ಬೆನ್ಸ್, ಆಡಿ ಥರ ಕಾರು. ಸೊ ಅದು ಟ್ಯಾಕ್ಸಿ ಮಾಡಿಬಿಟ್ಟಿದ್ದಾರೆ ಲೆಕ್ಸಸ್ನ ದುಬೈಯಲ್ಲಿ. ನೋಡೋಣ ಅಕಸ್ಮಾತ್ ಇವಾಗ ಹೋಗೋಕ್ಕಾಗತ್ತಾ ಅಂತ ಲೆಕ್ಸಸಲ್ಲಿ. ಸೊ ಥಿಂಕಿಂಗ್ ವೆದರ್ ಟು ಗೋ ಆರ್ ನಾಟ್ ಅಂತ. ನಾರ್ಮಲ್ ಟ್ಯಾಕ್ಸಿ ಸಿಕ್ಕಿದ್ರೆ ಲೆಕ್ಸಸಲ್ಲಿ ಹೋಗಲ್ಲ, ಟ್ಯಾಕ್ಸಿ ಸಿಗಲಿಲ್ಲ ಅಂದರೆ ಲೆಕ್ಸಸ್, ಅದರಲ್ಲಿ 1 to 2 ಇರುತ್ತೆ ಕಾಸ್ಟ್. ನೋಡ್ತಾ ಯೋಚನೆ ಮಾಡ್ತಾ ಇದ್ವಿ ವೆದರ್ ಟು ಗೋ ಆರ್ ನಾಟ್, ವೆದರ್ ಟು ವೇಟ್ ಫಾರ್ ದ ನಾರ್ಮಲ್ ಟ್ಯಾಕ್ಸಿ ಆರ್ ವಿ ವಿಲ್ ಎಂಡ್ ಅಪ್ ಟೇಕಿಂಗ್ ದಿಸ್ ಲೆಕ್ಸಸ್ ಎಕ್ಸ್ಕ್ಲೂಸಿವ್ ಕಾರ್. ನೋಡೋಣ, ವೆಯ್ಟ್ ಮಾಡಿ ಗೊತ್ತಾಗುತ್ತೆ. ಓಕೆ ಭಯ್ಯ, 150. ಓಕೆ ಸರ್. ಸೊ ಫೈನಲಿ ಲೆಕ್ಸಸ್ನಲ್ಲಿ ಟ್ರಾವೆಲ್ ಮಾಡುವ ಬನ್ನಿ. ಫಾರ್ ದ ಫಸ್ಟ್ ಟೈಮ್ ಲೆಕ್ಸಸ್ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ, ಲಕ್ಸುರಿ. ಸೊ ಸಿಂಗಾಪುರಲ್ಲಿ ಬೆನ್ಸಲ್ಲಿ ಓಡಾಡಿದ್ದು ಅದು $8ಗೆ, ಇಲ್ಲಿ 150 ದಿರಮ್. ಬಟ್ ಏನಂತ ಹೇಳಿದ್ರೆ ತುಂಬ ಟ್ರಾಫಿಕ್ ಇದೆ ಆ್ಯಂಡ್ ಪೀ ಕಾರ್ ಇದೆ ಅದು. ಸೊ ವರ್ತ್ ಅಂತಲೇ ಅನ್ನಿಸ್ತು. ಎನಿವೇ, ಎಂಜಾಯಿಂಗ್ ಲೆಕ್ಸಸ್ ಡ್ರೈವ್. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನೋಡ್ತೀವಿ. ಟೇಕ್ ಕೇರ್.